ನೋ ಮೈದಾ, ನೋ ಶುಗರ್, ನೋ ಪ್ರಿಸರ್ವೇಟಿವ್ಸ್, ಗಿಲ್ಟ್ ಫ್ರೀ ರೆಸಿಪಿ ಫಾರ್ ಕಿಡ್ಸ್. ಒಂದು ಹೆಲ್ತಿ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಇದನ್ನು ಮಾಡೋದಕ್ಕೆ ನಾವು ತೊಗೊಂಡಿರೋದು ಹೆಸರುಬೇಳೆ. ಇಲ್ಲಿ ಹೆಸರುಬೇಳೆ 4ರಿಂದ 5 ಅವರ್ ನೆಂದಿದೆ. ಇಲ್ಲಿ ಈ ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಹಾಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮ್ಯಾಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಬೇಕು. ಅಷ್ಟರಲ್ಲಿ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೆನೆಸಿದಂಥ ಹೆಸರು ಬೇಳೆಗೆ ಒಂದು ಸ್ವಲ್ಪ ಶುಂಠಿ, ಒಂದು ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು, ನೀರು ಹಾಕಿದಿರ. ಈ ಕಡೆ ಟೊಮ್ಯಾಟೊ ಬೆಂದಿದೆ. ಈ ಟೈಮಲ್ಲಿ 1 ಸ್ಪೂನ್ ಅಷ್ಟು ಬೆಲ್ಲ, ಆರಿಗ್ಯಾನೋ, ಉಪ್ಪು, ಚಿಲ್ಲಿ ಫ್ಲೇಕ್ಸು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಅಲ್ಲಿಗೆ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಈಗ ಸಾಸ್ ರೆಡಿಯಾಗಿದೆ, ಬ್ಯಾಟರ್ ರೆಡಿಯಾಗಿದೆ. ಇನ್ನು ಟಾಪಿಂಗ್ಸು ನಾನಿಲ್ಲಿ ತೊಗೊಂಡಿರೋದು ಟೊಮ್ಯಾಟೊ, ಈರುಳ್ಳಿ, ಮಶ್ರೂಮು, ಪನ್ನೀರು ಮತ್ತು ಚೀಸು. ಇದಕ್ಕೆ ಇನ್ನು ಅಡಿಷನ್ಸ್ ಕೂಡ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಕಡೆ ಪ್ಯಾನ್ನ ಬಿಸಿಗಿಟ್ಟು ಆ ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆನ ಹಾಕಿ ಈಗ ಮಾಡ್ಕೊಂಡಿರೋಂಥ ಬ್ಯಾಟರ್ನ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಕ್ರಸ್ಟು ಆದಷ್ಟು ತಿಕ್ಕಾಗಿರಬೇಕು. ಇದನ್ನು ಸ್ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ದಪ್ಪ ಹಾಕಿರೋದ್ರಿಂದ ಒಳಗಡೆ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನು ಅದನ್ನು ತಿರುವು ಹಾಕಿ ಈಗ ನಾವು ಆಲ್ರೆಡಿ ಮಾಡ್ಕೊಂಡಿರೋವಂಥ ಪಿಜ್ಜಾ ಸಾಸ್ ಏನಿದೆ ಅದನ್ನು ಲೈಟಾಗಿ ಒಂದ್ಸತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇನ್ನು ಇದ್ರ ಮೇಲೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಚೀಸ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾವು ಟಾಪಿಂಗ್ಸು ಏನು ಬೇಕಾದರೂ ಹಾಕ್ಕೊಳ್ಬೋದು. ಪನ್ನೀರ್ ಇರ್ಬೋದು, ಮಶ್ರೂಮ್ ಇರ್ಬೋದು, ಕಾರ್ನ್ ಇರ್ಬೋದು, ಆನಿಯನು, ಬೆಲ್ ಪೆಪ್ಪರ್ಸು, ಆಲಿವ್ಸು ಈ ರೀತಿ ಆ್ಯಡ್ ಮಾಡ್ತಾ ಹೋಗಬೇಕು. ಇದನ್ನು ಎಲ್ಲದನ್ನು ಹಾಕ್ಕೊಂಡು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದವರು ಇದ್ರ ಮೇಲೆ ಚೀಸ್ನ ಗ್ರೇಟ್ ಮಾಡಿ ಕೂಡ ಡಬಲ್ ಚೀಸ್ ಆಗಿ ಹಾಕೊಳ್ಬೋದು. ಸೊ ಇಷ್ಟು ಮಾಡಿಕೊಂಡ್ರೆ ಇಲ್ಲಿಗೆ ನಮ್ಮ ಪಿಜ್ಜಾ ಮೇಕಿಂಗ್ ಮುಗಿಯುತ್ತೆ. ಇದನ್ನು ಕೂಡ ನಾವು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿದ್ರೆ ಅಲ್ಲಿಗೆ ಚೀಸು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಹೆಲ್ತಿ ಆ್ಯಂಡ್ ಟೇಸ್ಟಿಯೆಸ್ಟ್ ಪಿಜ್ಜಾ ರೆಡಿ ಆಗುತ್ತೆ. ಇದರಲ್ಲಿ ಹೆಸರುಬೇಳೆ ಉಪಯೋಗಿಸಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹೊರಗಡೆ ಮೈದಾಯಿಂದ ಮಾಡಿರೋಂಥ ಪಿಜ್ಜಾಗಳನ್ನ ಕೊಡಿಸೋದ್ರ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಹೆಲ್ತಿಯಾಗಿ ತಿಂತಾ ಇದ್ದಾರೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ, ಆ್ಯಂಡ್ ಟೇಸ್ಟಿಯಾಗಿರೋ ಫುಡ್ ತಿಂತಾ ಇದ್ದೀವಿ ಅನ್ನೋ ಖುಷಿ ಮಕ್ಕಳಿಗೆ. ಇನ್ನು ಈ ರೀತಿ ಹೆಚ್ಚಿನ ಹೆಲ್ತಿ ರೆಸಿಪೀಸ್ ಬೇಕು ಅಂತಂದಲ್ಲಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.